कल रात को 8 बजे मैंने जो फाइल है उसके ऊपर साइन किया कि 100% इथेनॉल इसके नियम बनकर उसको आज कानूनी रूप से प्रक्रिया देने वाले फाइल पर मैंने साइन किया है. ಇನ್ನು ಮುಂದೆ ಈಗ ಸಿಗ್ತಾ ಇರುವಂತಹ ಪೆಟ್ರೋಲ್ ಸಿಗತ್ತಾ ಇಲ್ವಾ? ಎಥನಾಲ್ ಪೆಟ್ರೋಲ್ ರೇಟ್ ಎಷ್ಟಿರಬಹುದು? ಯಾಕೆ ಈ ಬದಲಾವಣೆಯನ್ನು ಮಾಡೋದಕ್ಕೆ ಸರ್ಕಾರ ಹೊರಟಿದೆ? ಈ ಪೆಟ್ರೋಲನ್ನು ಗಾಡಿಗೆ ಹಾಕಿದ್ರೆ ಏನಾಗುತ್ತೆ? ಎಲ್ಲಿ ಈ ಪೆಟ್ರೋಲನ್ನು ಹಾಕ್ತಾರೆ? ಬನ್ನಿ ಈ ವಿಡಿಯೋದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಣ. ನಮಸ್ಕಾರ. ಇವತ್ತು ನಾವು ನೀವೆಲ್ಲರೂ ದಿನ ಬಳಸುವಂತಹ ನಮ್ಮ ಗಾಡಿಯ ಲೈಫನ್ನು ಬದಲಾಯಿಸುವಂತಹ ಒಂದು ದೊಡ್ಡ ವಿಷಯದ ಬಗ್ಗೆ ಮಾತನಾಡೋಣ. ಅದೇನಪ್ಪ ಅಂದರೆ ಎಥೆನಾಲ್ ಬ್ಲೆಂಡೆಡ್ ಪೆಟ್ರೋಲ್. ನ್ಯೂಸ್ಗಳಲ್ಲಿ ಪೇಪರ್ಗಳಲ್ಲಿ ದಿನ ಕೇಳ್ತಾ ಇದ್ದೀರಾ, ಸರ್ಕಾರ 20% ಎಥೆನಾಲ್ 80% ಎಥೆನಾಲ್ ಅಂತ ಏನೇನೋ ಹೇಳ್ತಾ ಇದೆ. ಆದರೆ ಸಾಮಾನ್ಯ ಜನರಿಗೆ ಅಂದರೆ ನಿಮ್ಮಂತಹ ಜನರಿಗೆ ಇದರ ಅಸಲಿ ಕಥೆ ಏನು ಅಂತ ಇನ್ನೂ ಕೂಡ ಸರಿಯಾಗಿ ಅರ್ಥನೇ ಆಗಿಲ್ಲ. ನಮ್ಮ ಹಳೆಯ ಸ್ಪ್ಲೆಂಡರ್ ಗಾಡಿನೋ ಅಥವಾ ಆ್ಯಕ್ಟಿವಾ ಗಾಡಿನೋ ಅಥವಾ ಆಸೆಪಟ್ಟು ಮೊನ್ನೆ ತಾನೇ ತಗೊಂಡಿರುವಂತಹ ಕಾರಿಗೆ ಈ ಪೆಟ್ರೋಲ್ ಹಾಕಿದರೆ ಏನಾಗುತ್ತೆ? ಮೊದಲನೇದಾಗಿ ಈ ಎಥೆನಾಲ್ ಅಂದರೆ ಏನು ಅಂತ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಎಥೆನಾಲ್ ಅಂದರೆ ಬೇರೇನೋ ಅಲ್ಲ, ಅದೊಂದು ರೀತಿಯ ಆಲ್ಕೋಹಾಲ್. ಹೌದು, ನೀವು ಕೇಳ್ತಾ ಇರೋದು ನಿಜ. ಆದರೆ ಇದು ಕುಡಿಯೋ ಆಲ್ಕೋಹಾಲ್ ಅಲ್ಲ, ನಮ್ಮ ಗಾಡಿಗಳಿಗೆ ಕುಡಿಸುವಂತಹ ಆಲ್ಕೋಹಾಲ್ ಅಂತ ಅಂದ್ಕೊಳ್ಳೋಣ. ಇದು ಎಲ್ಲಿ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾ? ನಮ್ಮ ರೈತರು ಬೆಳೆಯುವಂತಹ ಕಬ್ಬು, ಮೆಕ್ಕೆಜೋಳ ಅಥವಾ ಮನುಷ್ಯರು ತಿನ್ನೋಕ್ಕಾಗದೇ ಇರುವಂತಹ ಕೊಳೆತ ದವಸ ಧಾನ್ಯಗಳಿಂದ ಮತ್ತು ಅದನ್ನೆಲ್ಲ ಕೊಳೆಯಿಸಿ ಫರ್ಮೆಂಟೇಷನ್ ಎನ್ನುವಂತಹ ಪ್ರಕ್ರಿಯೆಯನ್ನು ಮಾಡಿ ಈ ಎಥೆನಾಲನ್ನು ತಯಾರು ಮಾಡ್ತಾರೆ. ಇದನ್ನು ಬಯೋಫ್ಯೂಯಲ್ ಅಥವಾ ಜೈವಿಕ ಇಂಧನ ಅಂತ ಕರೀತಾರೆ. ಕೇಳೋಕೆ ನಮಗೂ ಕೂಡ ಖುಷಿ ಆಗುತ್ತೆ. ನಮ್ಮ ರೈತರು ಬೆಳೆದಂತಹ ಬೆಳೆಯಿಂದ ಪೆಟ್ರೋಲ್ ರೆಡಿ ಆಗ್ತಾ ಇದೆ. ರೈತರು ಬರೀ ಅನ್ನದಾತರಾಗಿ ಉಳಿದಿಲ್ಲ, ಇಂಧನದಾತರು ಕೂಡ ಆಗ್ತಾ ಇದ್ದಾರೆ ಅಂತ ಸರ್ಕಾರ ಕೂಡ ಇದನ್ನೇ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದೆ. ಬಹಳಷ್ಟು ಜನರಿಗೆ ತಲೆಯಲ್ಲಿ ಒಂದು ಡೌಟ್ ಇದೆ. ಪೆಟ್ರೋಲ್ ಬಂಕ್ಗೆ ಹೋದರೆ ಪೆಟ್ರೋಲ್ ಹಾಕೋ ಹುಡುಗ ಒಂದು ಪೈಪಿಂದ 80% ಪೆಟ್ರೋಲ್ ಹಾಕಿ ಇನ್ನೊಂದು ಪೈಪ್ನಿಂದ ಈ 20% ಎಥೆನಾಲ್ ಹಾಕ್ತಾನ ಹೇಗೆ? ಅಥವಾ ನಮ್ಮ ಗಾಡಿಯಲ್ಲಿ ಎಥೆನಾಲ್ ಹಾಕ್ಸ್ಕೊಳ್ಳೋಕೆ ಅಂಥೇಳಿ ಬೇರೆ ಏನಾದರೂ ಎಕ್ಸ್ಟ್ರಾ ಟ್ಯಾಂಕ್ ಇದೆಯಾ ಅಥವಾ ಇರುತ್ತಾ ಅಂತ? ಖಂಡಿತ ಇಲ್ಲ. ಪೆಟ್ರೋಲ್ ಬಂಕ್ಗಳಲ್ಲಿ ಯಾರು ಕೂಡ ಇದನ್ನು ಮಿಕ್ಸ್ ಮಾಡಲ್ಲ. ನಿಮ್ಮ ಗಾಡಿಯಲ್ಲೂ ಕೂಡ ಬೇರೆ ಟ್ಯಾಂಕ್ ಇರಲ್ಲ. ನೀವು ಬಂಕಿಗೆ ಹೋಗಿ 100 ರೂಪಾಯಿ ಪೆಟ್ರೋಲ್ ಹಾಕಿ ಅಂದಾಗ ಆ ಪೈಪಿಂದ ಬರೋ ಪೆಟ್ರೋಲ್ನಲ್ಲಿ ಅದು ಆಗಲೇ ಮಿಕ್ಸ್ ಆಗಿರುತ್ತೆ, ಮೊದಲೇ ಮಿಕ್ಸ್ ಆಗಿರುತ್ತೆ. ಹಾಗಾದರೆ ಇದನ್ನು ಮಿಕ್ಸ್ ಮಾಡೋದೆಲ್ಲಿ? ಇದನ್ನು ಮಿಕ್ಸ್ ಮಾಡೋದು ದೊಡ್ಡ ದೊಡ್ಡ ಆಯಿಲ್ ರಿಫೈನರಿಗಳಿರುತ್ತಲ್ವ ಅಥವಾ ಪೆಟ್ರೋಲಿಯಂ ಕಂಪನಿಗಳ ಸ್ಟೋರೇಜ್ ಟರ್ಮಿನಲ್ ಇರುತ್ತಲ್ವ, ಅಲ್ಲಿ ಮಿಕ್ಸ್ ಆಗುತ್ತೆ. ಉದಾಹರಣೆಗೆ ಇಂಡಿಯನ್ ಆಯಿಲ್ ಇರ್ಬೋದು, HP ಇರ್ಬೋದು, ಭಾರತ್ ಪೆಟ್ರೋಲಿಯಂ, ಇಂತಹ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಅವರ ಟ್ಯಾಂಕ್ಗಳು ಇರುತ್ತಲ್ವ, ಅಲ್ಲೇ ಅದು ಮಿಕ್ಸ್ ಆಗುತ್ತೆ. ಅಲ್ಲಿ ವೈಜ್ಞಾನಿಕವಾಗಿ 80% ಪೆಟ್ರೋಲಿಗೆ 20% ಎಥೆನಾಲನ್ನು ಮಿಕ್ಸ್ ಮಾಡ್ತಾರೆ. ಅದನ್ನು ಟ್ಯಾಂಕರ್ ಲಾರಿ ಮುಖಾಂತರ ನಿಮ್ಮೂರಿನ ಪೆಟ್ರೋಲ್ ಬಂಕಿಗೆ ಬರುತ್ತೆ. ಅಂದರೆ ನೀವು ದುಡ್ಡು ಕೊಟ್ಟು ಹಾಕಿಸ್ತಾ ಇರೋ 1 ಲೀಟ್ರ್ ಪೆಟ್ರೋಲ್ನಲ್ಲಿ ನೀವು ನೋಡೋಕ್ಕೂ ಮುಂಚೆನೇ 200 ml ಎಥೆನಾಲ್ ಸೇರಿಕೊಂಡೇ ಇರುತ್ತೆ. ಇದು ನೇರವಾಗಿ ನಿಮ್ಮ ಗಾಡಿಯ ಪೆಟ್ರೋಲ್ ಟ್ಯಾಂಕ್ ಒಳಗಡೆ ಹೋಗುತ್ತೆ. ಇದಕ್ಕೆ E20 ಪೆಟ್ರೋಲ್ ಅಂತ ಕರೀತಾರೆ. E ಅಂದರೆ ಎಥೆನಾಲ್, 20 ಅಂದರೆ 20%, E10 ಅಂದರೆ 10% ಎಥೆನಾಲ್ ಪೆಟ್ರೋಲ್ನಲ್ಲೇ ಮಿಕ್ಸ್ ಆಗಿರುತ್ತೆ ಅಂತ. ಈಗ ಈ ಎಥೆನಾಲ್ ಮಿಕ್ಸ್ ಆಗಿರೋ ಪೆಟ್ರೋಲನ್ನು ನಮ್ಮ ಹಳೆ ಗಾಡಿಗೆ ಹಾಕಿದ್ರೆ ಏನಾಗುತ್ತೆ ನೋಡಿ. ನಮ್ಮ ದೇಶದಲ್ಲಿ ಸುಮಾರು 40 ಕೋಟಿಗಿಂತ ಹೆಚ್ಚು ಗಾಡಿ ಇದೆ. ಅದರಲ್ಲಿ 2023ಕ್ಕೂ ಮುಂಚೆ ತಗೊಂಡಿರೋ ಗಾಡಿಗಳೇ ಜಾಸ್ತಿ. ಆ ಗಾಡಿಗಳ ಎಂಜಿನ್ಗಳು ಈ ಎಥೆನಾಲ್ ಪೆಟ್ರೋಲ್ಗೋಸ್ಕರ ರೆಡಿಯಾಗಿದ್ದಲ್ಲ. ಆ ಎಂಜಿನ್ಗಳನ್ನು ನಾರ್ಮಲ್ ಪೆಟ್ರೋಲಿಗೆ ತಕ್ಕಂತೆ ಡಿಸೈನ್ ಮಾಡಿದ್ದಾರೆ. ಎಥೆನಾಲ್ ಅನ್ನೋದು ಬೇಸಿಕ್ಕಾಗಿ ಈ ಆಲ್ಕೋಹಾಲ್ ಆಗಿರೋದ್ರಿಂದ ಅದು ನೀರನ್ನು ಬೇಗ ಹೀರ್ಕೊಳ್ಳುತ್ತೆ. ಜೊತೆಗೆ ಅದು ಗಾಡಿಯ ಎಂಜಿನ್ ಒಳಗಿರುವಂತಹ ರಬ್ಬರ್ ಪೈಪ್ಗಳನ್ನು, ಪ್ಲಾಸ್ಟಿಕ್ ಪಾರ್ಟ್ಸ್ಗಳನ್ನು ನಿಧಾನವಾಗಿ ಕರಗಿಸೋಕೆ ಶುರು ಮಾಡುತ್ತೆ ಅಂತ ಹೇಳ್ತಾರೆ. ಎಂಜಿನ್ ಒಳಗೆ ತುಕ್ಕು ಹಿಡಿಯೋಕೆ ಅಂದರೆ ಕರೋಷನ್ ಆಗೋಕ್ಕೆ ಕೂಡ ಕಾರಣ ಆಗ್ಬೋದು. ಇದರಿಂದ ನಮ್ಮ ಗಾಡಿಯ ಎಂಜಿನ್ ಲೈಫ್ ನಿಧಾನವಾಗಿ ಕಮ್ಮಿ ಆಗ್ಬೋದು ಅಂತ ಹೇಳ್ತಾರೆ.
ಇಂಜಿನಿಂದ ಬೇರೆ ಬೇರೆ ಶಬ್ದ ಬರೋಕ್ಕೆ ಶುರು ಆಗುತ್ತೆ, ನಾಕಿಂಗ್ ಅಂತಾರಲ್ಲ ಅದು. ಹೊಸ ಗಾಡಿಗಳು ಅಂದರೆ 2023 ಆಮೇಲೆ ಬಂದಿರುವಂತಹ ಗಾಡಿಗಳನ್ನು E20ಗೆ ಸಪೋರ್ಟ್ ಮಾಡೋ ಹಾಗೆ ರೆಡಿ ಮಾಡಿದ್ದಾರೆ. ಆದರೆ ಹಳೆ ಗಾಡಿಗಳ ಕಥೆ ಏನು? ಇದಕ್ಕೆ ಯಾರ ಹತ್ರನೂ ಸರಿಯಾದಂತಹ ಉತ್ತರ ಇಲ್ಲ. ಇನ್ನೊಂದು ದೊಡ್ಡ ಏಟ್ ಬೀಳೋದು ಎಲ್ಲಪ್ಪ ಅಂತಂದರೆ ಅದೇ ಮೈಲೇಜ್ ಕತೆ. ಸರ್ಕಾರ ಎಷ್ಟೇ ಹೇಳಿದರೂ ನೀತಿ ಆಯೋಗದ ರಿಪೋರ್ಟ್ ಪ್ರಕಾರನೇ ಎಥೆನಾಲ್ ಪೆಟ್ರೋಲ್ ಹಾಕಿದರೆ ಗಾಡಿಯ ಮೈಲೇಜ್ ಸ್ವಲ್ಪ ಕಮ್ಮಿ ಆಗುತ್ತೆ. ಯಾವುದೇ ಇಂಧನ ಉರಿದಾಗ ಅದರಿಂದ ಶಕ್ತಿ ಉತ್ಪತ್ತಿ ಆಗುತ್ತೆ, ಅದನ್ನು ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಹೇಳ್ತಾರೆ. ಈ ಪೆಟ್ರೋಲ್ಗೆ ಈ ಶಕ್ತಿ ಜಾಸ್ತಿ ಇದೆ, ಆದರೆ ಎಥೆನಾಲ್ಗೆ ಆ ಶಕ್ತಿ ಕಮ್ಮಿ. ಹಾಗಾಗಿ ನಿಮ್ಮ ಎಂಜಿನ್ಗೆ ಶಕ್ತಿ ಕೊಡೋಕ್ಕೆ ಜಾಸ್ತಿ ಪೆಟ್ರೋಲ್ ಖರ್ಚಾಗತ್ತೆ. ಲೆಕ್ಕ ಹಾಕಿ ನೋಡಿ, ಮೊದಲು ನಿಮ್ಮ ಗಾಡಿ 1 ಲೀಟ್ರಿಗೆ ಒಂದು 50 ಕಿಲೋಮೀಟ್ರ್ ಮೈಲೇಜ್ ಕೊಡ್ತಾ ಇತ್ತು ಅಂತ ಅಂದ್ಕೊಳ್ಳಿ, ನಿಮ್ಮ ಬೈಕ್ ಅಥವಾ ಸ್ಕೂಟಿ ಯಾವುದಾದ್ರೂ. ಈಗ E20 ಪೆಟ್ರೋಲ್ ಹಾಕಿದ್ರೆ ಆ ಮೈಲೇಜ್ ಸುಮಾರು 5-6% ಕಮ್ಮಿ ಆಗುತ್ತೆ. ಅಂದರೆ 50 ಕೊಡ್ತಾ ಇದ್ದ ಗಾಡಿ 47 ಕಿಲೋಮೀಟ್ರಿಗೆ ಆಸ್ಪಾಸ್ನಲ್ಲಿ ಬಂದು ನಿಲ್ಲಬಹುದು. ಅದೇ ದೂರ ಹೋಗೋಕ್ಕೆ ನೀವು ತಿಂಗಳಿಗೆ ಇನ್ನೂ 1 ಲೀಟ್ರ್ ಅಥವಾ 2 ಲೀಟ್ರ್ ಹೆಚ್ಚು ಪೆಟ್ರೋಲ್ ಹಾಕಿಸ್ಬೇಕಾಗಿ ಬರುತ್ತೆ. ಹಾಗಾದರೆ ಇನ್ನು ಮುಂದೆ ಈಗ ಸಿಗ್ತಾ ಇರುವಂತಹ ಪ್ಯೂರ್ ಪೆಟ್ರೋಲ್ ಸಿಗುತ್ತಾ ಇಲ್ವಾ? ಇದು ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗುತ್ತೆ. ಈಗಾಗಲೇ ನಿಮಗೆ ಪ್ಯೂರ್ ಪೆಟ್ರೋಲ್ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ನೀವೇ ಹೋಗಿ ಪೆಟ್ರೋಲ್ ಬಂಕಲ್ಲಿ ಹಣ ನನಗೆ E20 ಬೇಡ, ನಾರ್ಮಲ್ ಪೆಟ್ರೋಲ್ ಕೊಡಿ, ನಾನೊಂದು 5 ರೂಪಾಯಿ ಅಥವಾ 10 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಕೇಳಿ ನೋಡಿ, ಅವರು ಕೊಡಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಅವ್ರ ಹತ್ರ ಅದು ಇರೋದೇ ಇಲ್ಲ. ಇಡೀ ದೇಶದಲ್ಲಿ E20 ಪೆಟ್ರೋಲನ್ನು ನ್ಯೂ ನಾರ್ಮಲ್ ಮಾಡಿದ್ದಾರೆ. ಜನರಿಗೆ ಚಾಯ್ಸ್ ಅನ್ನೋದು ಬಹುತೇಕ ಇಲ್ಲ. ನಿಮಗೆ ಇಷ್ಟ ಇದೆಯೋ ಇಲ್ವೋ, ನಿಮ್ಮ ಗಾಡಿ ಹಳೆದೋ ಹೊಸದೋ, ನೀವು ಆ ಬಂಕಿಂದ ಬರುವಂತಹ E20 ಪೆಟ್ರೋಲನ್ನೇ ಹಾಕಿಸ್ಕೋಬೇಕು. ಇದು ಜನರಲ್ಲಿ ಸ್ವಲ್ಪ ಗೊಂದಲವನ್ನು ಹುಟ್ಟಾಗ್ತಾ ಇದೆ. ಸಾಮಾನ್ಯವಾಗಿ ನಾವೇನು ಅನ್ಕೊತೀವಿ, ಪೆಟ್ರೋಲಲ್ಲಿ 20% ಎಥನಾಲ್ ಮಿಕ್ಸ್ ಮಾಡ್ತಾ ಇದ್ದಾರೆ, ಎಥನಾಲ್ ರೇಟ್ ಪೆಟ್ರೋಲ್ಗಿಂತ ಕಮ್ಮಿ ಇದೆ, ಹಾಗಾಗಿ ಪೆಟ್ರೋಲ್ ರೇಟ್ ಕಮ್ಮಿ ಆಗುತ್ತೆ ಅಂತ ಅಲ್ವಾ? ಆದರೆ ಹಾಗಾಗೋದಿಲ್ಲ. E20 ಪೆಟ್ರೋಲ್ ಕೂಡ ನಿಮಗೆ ಅದೇ ಹಳೆ ರೇಟ್ನಲ್ಲೇ ಸಿಗ್ತಾ ಇದೆ. ಅದಕ್ಕೂ ಮತ್ತು ಈ ಪೆಟ್ರೋಲ್ ರೇಟಿಗೂ ಭಾಳ ವ್ಯತ್ಯಾಸ ಇಲ್ಲ. ಸರ್ಕಾರಕ್ಕೆ ದುಡ್ಡು ಉಳಿಬಹುದು, ಆದರೆ ಅದರ ಲಾಭ ಗ್ರಾಹಕರಿಗೆ ಸಿಗುತ್ತಾ ಅನ್ನೋದೇ ಪ್ರಶ್ನೆ. ಮುಂದೆ E85 ಅಂತ ಇನ್ನೊಂದು ಪೆಟ್ರೋಲ್ ತರೋಕ್ಕೆ ಪ್ಲ್ಯಾನ್ ನಡೀತಾ ಇದೆ. ಅಂದರೆ 85% ಎಥೆನಾಲ್, ಬರೀ 15% ಮಾತ್ರ ಪೆಟ್ರೋಲ್ ಇರುತ್ತೆ. ಇದಕ್ಕೆ ಫ್ಲೆಕ್ಸ್ ಫ್ಯೂಯಲ್ ಅಂತ ಕರೀತಾರೆ. ಇದು ಕೇವಲ ಹೊಸ ಟೆಕ್ನಾಲಜಿ ಇರುವಂತಹ ಫ್ಲೆಕ್ಸ್ ಇಂಜಿನ್ ಗಾಡಿಗಳಿಗೆ ಮಾತ್ರ ಹಾಕೋಕ್ಕೆ ಬರೋದು. ಕೊನೆಯದಾಗಿ ಹೇಳಬೇಕು ಅಂದರೆ, ಈ ಬದಲಾವಣೆಯನ್ನು ಸರ್ಕಾರ ಯಾಕೆ ಮಾಡಿದೆ? ಇಷ್ಟೊಂದು ಆತುರ ಸರ್ಕಾರಕ್ಕೆ ಯಾಕೆ? ಇದಕ್ಕೆ ಸರ್ಕಾರ ಕೊಡುವಂತಹ 3 ಮುಖ್ಯ ಕಾರಣ ಏನಪ್ಪ ಅಂತಂದರೆ, ಒಂದು, ನಾವು ಈ ದುಬೈ, ಸೌದಿ ಅರೇಬಿಯಾ ಅಂತಹ ಹೊರದೇಶಗಳಿಂದ ಪೆಟ್ರೋಲ್ ತರಿಸೋದು ಕಮ್ಮಿ ಆಗುತ್ತೆ, ನಮ್ಮ ದೇಶದ ಲಕ್ಷಾಂತರ ಕೋಟಿ ರೂಪಾಯಿ ಡಾಲರ್ಗಳು ಉಳಿಯುತ್ತೆ, ಇದು ನಮ್ಮ ಆರ್ಥಿಕತೆಗೆ ಒಳ್ಳೆಯದಾಗತ್ತೆ. ಎರಡನೇದು, ಪರಿಸರ ಮಾಲಿನ್ಯ ಕಮ್ಮಿ ಆಗುತ್ತೆ, ಯಾಕಂದರೆ ಎಥೆನಾಲ್ ಉರಿದಾಗ ಹೊಗೆ ಕಮ್ಮಿ ಬರುತ್ತೆ. ಮೂರನೇದು, ನಮ್ಮ ರೈತರಿಗೆ ತಾವು ಬೆಳೆದ ಬೆಳೆಗೆ ಒಳ್ಳೆಯ ಬೆಲೆ ಸಿಗುತ್ತೆ. ಈ 3 ಕಾರಣಗಳು 100ಕ್ಕೆ 100 ಸರಿ, ಯಾರಿಗೂ ಇದ್ರ ಬಗ್ಗೆ ತಕರಾರಿಲ್ಲ. ಆದರೆ ಇಂಪ್ಲಿಮೆಂಟ್ ಮಾಡ್ತಾ ಇರುವಂತಹ ರೀತಿ ಇದೆಯಲ್ಲ, ಅದು ಎಲ್ಲ ಒಂದು ಕಡೆ ತಪ್ತಾ ಇದೆ ಅಂತ ಅನಿಸುತ್ತೆ. ಇದಕ್ಕೊಂದು ಎಕ್ಸಾಂಪಲ್ ಏನಪ್ಪ ಅಂದರೆ, ಬ್ರೆಜಿಲ್ ದೇಶ. ಬ್ರೆಜಿಲ್ನಲ್ಲಿ ಈ ಎಥೆನಾಲ್ ಬ್ಲೆಂಡಿಂಗ್ ಅನ್ನೋದು ಸೂಪರ್ ಹಿಟ್ ಆಗಿದೆ. ಆದರೆ ಅವರು ಇದನ್ನು ಸ್ಟಾರ್ಟ್ ಮಾಡಿದ್ದು 1970ರಲ್ಲಿ, 70-75ರಲ್ಲಿ. ಕೇವಲ E20, E30 ತರೋಕ್ಕೆ ಅವರು 50 ವರ್ಷ ಟೈಮ್ ತೊಗೊಂಡ್ರು. ಮೊದಲು ಇಡೀ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಿದ್ರು, ಆಟೋಮೊಬೈಲ್ ಕಂಪನಿಗಳಿಗೆ ಟೈಮ್ ಕೊಟ್ಟರು, ಎಥನಾಲಿಗೆ ಹೊಂದಿಕೊಳ್ಳುವಂತಹ ಎಂಜಿನ್ಗಳನ್ನು ಮಾಡಿಸಿದ್ರು, ಬಂಕ್ಗಳಿಗೆ ಜನರಿಗೆ ಆಪ್ಷನ್ ಕೊಟ್ಟರು, ನಿಮಗೆ ಯಾವ ಪೆಟ್ರೋಲ್ ಬೇಕೋ ಅದನ್ನು ಹಾಕ್ಸ್ಕೊಳ್ಳಿ ಅಂತ ಹೇಳಿದ್ರು. ಆದರೆ ನಮ್ಮಲ್ಲಿ ಏನಾಗ್ತಾ ಇದೆ, 2030ಕ್ಕೆ 20% ಅಚೀವ್ ಮಾಡ್ತೀವಿ ಅಂತ 2018ರಲ್ಲಿ ಪ್ಲ್ಯಾನ್ ಮಾಡಿದರು. ಆದರೆ ದಿಢೀರಂತ ಆ ಟಾರ್ಗೆಟನ್ನು 2025ಕ್ಕೆ ತಂದು ನಿಲ್ಲಿಸಿದ್ರು. ಒಟ್ಟಿನಲ್ಲಿ ಹೇಳಬೇಕು ಅಂದರೆ, ಎಥನಾಲ್ ಪೆಟ್ರೋಲ್ ಅನ್ನೋದು ದೇಶಕ್ಕೆ ಬೇಕಾಗಿರೋದೆ, ಆದರೆ ಅದನ್ನು ತರ್ತಾ ಇರುವಂತಹ ಆತುರ ಮಾತ್ರ ಸಾಮಾನ್ಯ ಜನರಿಗೆ ಹೊರೆ ಆಗ್ತಾ ಇದೆ. ಪರಿಸರವನ್ನು ಉಳಿಸೋ ಭರದಲ್ಲಿ ಸಾಮಾನ್ಯ ಜನರ ಜೇಬಿಗೆ ಏನಾದರೂ ಕತ್ರಿ ಬೀಳ್ತಾ ಇದೆಯಾ, ವಾಹನಗಳ ಆಯುಸ್ ಕಡಿಮೆ ಆಗ್ತಾ ಇದೆಯಾ ಅನ್ನೋದನ್ನು ನಾವು ಪ್ರಶ್ನೆ ಮಾಡಿ ನೋಡಬೇಕು. ಇತ್ತೀಚೆಗೆ
ನಿಮ್ಮ ಗಾಡಿಗೆ ಯಾವ ರೀತಿ ಪೆಟ್ರೋಲನ್ನು ಹಾಕ್ಸ್ಕೊತಾ ಇದ್ದೀರಿ, ಮೈಲೇಜ್ ಯಾವ ರೀತಿ ಇದೆ, ಈ E20 ಪೆಟ್ರೋಲ್ ಬಗ್ಗೆ ನಿಮ್ಮ ಅನುಭವ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.